ಕೇವಲ 5 ವರ್ಷಗಳ ಹಿಂದೆ ನಾವೇ ಜೋಡಿತ್ತು ಅಂತೇಳಿ ಮಂಡ್ಯದಲ್ಲೇ ಕೈ ಹಿಡ್ಕೊಂಡು ಓಡಾಡದಂಥವರು ಕುಮಾರಸ್ವಾಮಿ ಹಾಗೂ ಡಿ.ಕೆ. ಶಿವಕುಮಾರ್. ಮಂಡ್ಯದಲ್ಲಿ ನಾವೇ ಅಣ್ತಮ್ಮ ಅಂತ ಕೂಡ ಹೇಳ್ಕೊಳ್ತಾ ಇದ್ರು. ಈಗ ಅವರು ದಾಯಾದಿಗಳಾಗಿದ್ದಾರೆ. ಒಬ್ಬರ ಮೇಲೊಬ್ಬರು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕುಮಾರಸ್ವಾಮಿ ಅವರು ಸಿಡಿ ಶಿವು ಅಂತ ವಾಗ್ದಾಳಿ ನಡೆಸ್ತಾ ಇದ್ರೆ ಯೂಟರ್ನ್ ಕುಮಾರ್ನ ವಿಡಿಯೋ ಅಂತ ಹೊಸ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಮೂಡ ವಿರುದ್ಧ ದೋಸ್ತಿ ಪಕ್ಷಗಳ ಮೈಸೂರು ಪಾದಯಾತ್ರೆ ಯುದ್ಧಕ್ಕೂ ಮೂಡ ಹಗರಣಕ್ಕಿಂತಲೂ ಡಿಕೆ ಎಚ್ಡಿಕೆ ನಡುವಿನ ವೈಯಕ್ತಿಕ ಟೀಕೆ, ಆಸ್ತಿ ಕುಸ್ತಿಯೇ ಜೋರಾಗಿದೆ. ಪಾದಯಾತ್ರೆ ಶುರುವಾದ ಕೆಂಗೇರಿಯಿಂದ ಈಗ ತಲುಪಿರೋ ಮಂಡ್ಯದವರೆಗೂ ಒಂದೇ ಸಮನೆ ಮಾತಿನ ಫೈಟ್ ನಡೆಯುತ್ತಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಂದ್ ಕಡೆಯಿಂದ ಎಚ್ಡಿಕೆ ಮಾಡಿರೋ ಆಸ್ತಿಯ ವಿಷಯ ಕೆಣಕಿದ್ರು. ಕೇವಲ ಕುಮಾರಸ್ವಾಮಿ ಮಾತ್ರವಲ್ಲ, ಅವರಣ್ಣ ಬಾಲಕೃಷ್ಣೇಗೌಡರ ಹೆಸರನ್ನು ಎಳೆದು ತಂದು ಬೇನಾಮಿ ಆಸ್ತಿಯನ್ನು ಯಾರ್ಯಾರ ಹೆಸರಲ್ಲಿ ಮಾಡಿದ್ದೀರಿ ಅಂತೆಲ್ಲ ಹೇಳಿದ್ರು. ಇದಕ್ಕೆ ಉತ್ತರವಾಗಿ ಮೊನ್ನೆ ರಾಮನಗರದಲ್ಲಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಟೀಕೆ ಮಾಡುವಾಗ ಕನಕಪುರದ ಮಹಾನ್ ನಾಯಕ ಸಿಡಿ ಶಿವು ಬ್ಲಾಕ್ ಅಂಡ್ ವೈಟ್ ಟಿವಿಯಲ್ಲಿ ತೋರಿಸ್ತಾ ಇದ್ದಲ್ಲಪ್ಪ ಅಂತ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಕೆಣಕಿದ್ರು. ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಒಂದು ವಿಸಿಆರ್ ಇದರಿಂದ ಪ್ರಾರಂಭ ಮಾಡಿದ. ಹೀಗೆ ಡಿಕೆ ತವರು ಜಿಲ್ಲೆ ರಾಮನಗರದಲ್ಲಿ ವಿಸಿಆರ್ ವಿಡಿಯೋ ಅಂತೆಲ್ಲ ಕೆಣಕಿದ್ದ ಕುಮಾರಸ್ವಾಮಿ ಅವರ ಈಗಿನ ತವರು ಕ್ಷೇತ್ರ ಮಂಡ್ಯದಲ್ಲೇ ವಿಡಿಯೋ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಗಂಡು ಮೆಟ್ಟಿದ ನಾಡಿನಲ್ಲಿ ಉತ್ತರ ಕೊಡಿ ಅಂತ ಕೆಣಕಿದ ಡಿಕೆಶಿ ದೋಸ್ತಿ ರಾಂಗ್ ಟರ್ನ್ ಯೂ ಟರ್ನ್ ಕುಮಾರ ಎಂಬ ಹೆಸರಿನಲ್ಲಿ ವಿಡಿಯೋ ಹರಿಬಿಟ್ರು. ಯೂ ಟರ್ನ್ ಕುಮಾರ ಕ್ಷಣಕ್ಕೊಂದು ಮಾತು ಕ್ಷಣಕ್ಕೊಂದು ಬಣ್ಣ ಎಂಬ ವಿಡಿಯೋ ತೋರಿಸಿದ್ರು. ನಾನೇನೂ ಭಾಷಣ ಮಾಡಬೇಕಿಲ್ಲ, ವಿಡಿಯೋಗಳೇ ಎಲ್ಲ ಹೇಳ್ತಿವೆ ಎಂದು ವಿಡಿಯೋ ರಿಲೀಸ್ ಮಾಡಿದ್ರು. ನನಗೂ ಯಾರ ಬಗ್ಗೆ ನಂಬಬಾರದು ಅಂತೇಳಿ ನನಗೆ ಕುಮಾರಸ್ವಾಮಿ ಅವರ ಬಗ್ಗೆ ನನಗೆ ನಂಬಿಕೆ ಇದೆ. ಬೂಕಿನಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅವ್ರು ಏನ್ ಹೇಳ್ತಾರೆ ನೋಡೋಣ, ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ವಿಡಿಯೋದಲ್ಲೇ ಎಲ್ಲವನ್ನ ಹೇಳಿದ್ಮೇಲೂ ಕುಮಾರಸ್ವಾಮಿ ಅವರನ್ನ ಕೆಣಕೋದನ್ನ ನಿಲ್ಲಿಸಲಿಲ್ಲ ಡಿಕೆಶಿ. ನಾಳೆ ಮಂಡ್ಯಕ್ಕೆ ಬರುತ್ತಿದ್ದೀಯಲ್ಲಪ್ಪ, ಇದಕ್ಕೆಲ್ಲ ಉತ್ತರ ಕೊಡುವಂತ ಒಂದೊಂದೇ ಪ್ರಶ್ನೆ ಹಾಕಿದ್ರು. ದ್ರಾಕ್ಷಿ ಗೋಡಂಬಿ ತಿನ್ನಕ್ ಬರ್ಬೇಕಾ ಅಂತ ಕೇಳಿದ್ರು. ಇರ್ಲಿ ಪಾಪ, ಟೈಮ್ ಇರ್ಲಿಲ್ಲ ಅವ್ರಿಗೆ. ಪಾಂಡವಪುರದಲ್ಲೇ ಎಲ್ಲೋ ಬಾಂಡ್ ಊಟ ಇತ್ತು, ಅದು ಇಂಪಾರ್ಟೆಂಟ್ ಇತ್ತು. ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರ್ಲಿಲ್ಲ. 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವ್ರ ಕೈ ಹಿಡಿದು ಬಿಟ್ಟು ಅಂತೇಳಿ. ಈಗ ಹೇಳ್ತಾ ಇದ್ದಾರೆ 5 ಜನ ಮಂತ್ರಿಗಳಿದ್ದೀವಿ, ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನು ಮೂರ್ಖನೇನ್ರಿ ಅಂತ ಈಗ ಯಾರು ಹೇಳಿದ್ರು? ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಬಿಜೆಪಿ ಅವ್ರು ಕೊಡ್ಬೇಕು, ಕುಮಾರಸ್ವಾಮಿ ಕೊಡ್ಬೇಕು. ನೀನು ಹೇಳಿದ್ಯಾ 10,000 ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯಾ, ಬಹಳ ಸಂತೋಷ. ನಾನು ಒಬ್ಬ ಡೆಪ್ಯೂಟಿ ಸಿಎಂ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಸಹಕಾರ ಕೊಡ್ಬೇಕು ಮಾಡ್ತೀನಿ. ನಮ್ಮ ಯುವಕರಿಗೆ 10,000 ಜನ ಕೆಲಸ ಕೊಡಪ್ಪ, ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. 5 ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಹೊರಟಿದ್ದಾರೆ. ಕುಮಾರಣ್ಣ, ನಿನ್ನ ಹಣೆಯಲ್ಲಿ ಇದು ಬರಲಿಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಮನೆಯಲ್ಲಿ ಬರಲಿಲ್ಲ. ಇನ್ನು ಪಾದಯಾತ್ರೆಯ ನೇತೃತ್ವ ವಹಿಸಿರೋ ವಿಜಯೇಂದ್ರಗೂ ಕೆಲ ಸವಾಲು ಹಾಕಿದ್ರು ಡಿ.ಕೆ. ಶಿವಕುಮಾರ್. ಜೊತೆಗೆ ಇದೆಲ್ಲ ಇಷ್ಟಕ್ಕೆ ಮುಗಿಯೋದಿಲ್ಲ, ಮೈಸೂರಿನಲ್ಲಿ ಫೈನಲ್ ಇದೆ, ಅಲ್ಲಿ ಎಲ್ಲರದ್ದನ್ನ ಬಿಚ್ಚಿಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ವಿಜಯೇಂದ್ರ, ಏನು ಇವತ್ತು ದುಬೈಗೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ, ಕೋಟಿ ಗಟ್ಟಲೆ ಹಣ ಟ್ರಾನ್ಸ್ಫರ್ ಆಯ್ತಲ್ಲ, ಇನ್ನ ಯಾಕೆ ನಿಮ್ ಸರ್ಕಾರ ನಿನ್ ಮೇಲಿಂದ ತನಿಖೆ ಮಾಡಿಸಿಲ್ಲ? ನಿನ್ ಪಟ್ಟಿ ಇದ್ದಲ್ಲ ಮೂಡಾದಲ್ಲಿ ಪಟ್ಟಿ, ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ, ಅದ್ರ ಬಗ್ಗೆ ನೀನ್ ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ? ಇದನ್ನೆಲ್ಲ ನೀವು ಮಾತಾಡಬೇಕು. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತ ಹೇಳಿ ನಿನ್ ಕೈ ಸಹಿಸಕ್ ಆದ್ರೆ ಈ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದೀರಲ್ಲ, ನಿನ್ ಮನೆಯಲ್ಲಿ ಬರಲಿಲ್ಲ. ಮೈಸೂರಲ್ಲಿ ಫೈನಲ್ ಪಾದಯಾತ್ರೆ, ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ. ಹೀಗೆ ಒಂದೆಡೆ ಡಿ.ಕೆ. ಶಿವಕುಮಾರ್ ಮಂಡ್ಯದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಭೆಯಲ್ಲಿ ಗುಡುಗುತ್ತಿದ್ರೆ, ಮತ್ತೊಂದೆಡೆ ದೋಸ್ತಿ ನಾಯಕರು ನಿಡಘಟ್ಟದಿಂದ ಮಂಡ್ಯದತ್ತ ಹೆಜ್ಜೆ ಹಾಕಿದ್ರು. ದಾರಿ ಮಧ್ಯೆ ಮದ್ದೂರಿನಲ್ಲಿ ಕಾರ್ನರ್ ಮೀಟಿಂಗ್ ನಡೆಯಿತು. ಅಲ್ಲಿ ಕಾಂಗ್ರೆಸ್ ವಿರುದ್ಧ ದೋಸ್ತಿ ನಾಯಕರು ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 14 ನಿವೇಶನಗಳ ಜೊತೆಗೆ
5,000 ಕೋಟಿ ಹಗರಣ ಮೂಡೋದಲ್ಲಾಗಿರ್ತಕ್ಕಂಥದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು 187 ಕೋಟಿ ಹೊಡೆದ್ರೆ ಇನ್ನು 5,000 ಕೋಟಿ ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ಬೇಕು. ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನಿಮ್ಗೆ ಕಿಂಚಿತ್ತು ಏನಾದ್ರೂ ಹಿಂದುಳಿದಿರ್ತಕ್ಕಂಥ ಜನಾಂಗದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ, ನಿಮ್ಗೆ ನೈತಿಕತೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಈ ಕೂಡಲೇ ರಾಜೀನಾಮೆ ಕೊಡಿಸಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಆಗ್ರಹಿಸ್ತೀವಿ. ದೋಸ್ತಿಗಳ ಪಾದಯಾತ್ರೆ ಜನಾಂದೋಲನ ಸಮರಕ್ಕೆ ಇದೀಗ ಸಕ್ಕರೆ ನಾಡು ಮಂಡ್ಯ ವೇದಿಕೆಯಾಗಿದೆ. ಮಂಡ್ಯದಲ್ಲೇ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಸವಾಲು ಹಾಕಿ ಹೋಗಿರೋ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಏನುತ್ತರ ಕೊಡ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಸಂಸತ್ ಅಧಿವೇಶನಕ್ಕಾಗಿ ದೆಹಲಿಗೆ ಹೋಗಿರೋ ಕುಮಾರಸ್ವಾಮಿಯನ್ನ ಕೆಣಕಿ ಮತ್ತೆ ಮಂಡ್ಯಕ್ಕೆ ಕರೆಸುವ ಸಾಹಸಕ್ಕೆ ಡಿಕೆಶಿ ಕೈ ಹಾಕಿದ್ದಾರೆ. ಈಗ ಕುಮಾರಸ್ವಾಮಿ ಏನೇ ತಿರುಗೇಟು ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತಷ್ಟು ಅಸ್ತ್ರಗಳನ್ನು ತಮ್ಮ ಬತ್ತಳಿಕೆಯಿಂದ ಹೊರತೆಗೆಯುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.